me forever on fire. ಸುನಿಲ್ ಸರ್, ಈಗ ನನ್ನೊಂದು ಪ್ರಶ್ನೆ ಇದೆ. ಈಗ ಈ ವೈರಸ್ಸು ನಾವು ಹಿಂದೆಲ್ಲ ಈ ಕೋವಿಡ್ ಬಗ್ಗೆ ಮಾತನಾಡ್ತಾ ಇರಬೇಕಾದಾಗ ಈ ಯಾವುದೇ ಒಂದು ವೈರಸ್ಸಲ್ಲಿ ಹುಟ್ಟಿ ಬೆಳೆದು ಅದು ವಿಸ್ತರಿಸಬೇಕು ಅಂತ ಬಂದಾಗ ಕೆಲವೊಂದು ಹವಾಮಾನದಲ್ಲಿ ಅದು ಚೆನ್ನಾಗಿ ಸಸ್ಟೈನ್ ಆಗುತ್ತೆ, ಕೆಲವೊಂದು ಹವಾಮಾನದ ಅದು ಜೀವಿಸೋಕ್ಕಾಗಲ್ಲ. ಅದು ಎಷ್ಟೋ ದೇಶಗಳಿಗೆ ಬಂದಿರಬಹುದು, ಅನೇಕ ದೇಶಗಳಿಗೆ ಕೋವಿಡ್ ದೊಡ್ಡ ಮಟ್ಟದಲ್ಲಿ ಕಾಲಿಡೋಕ್ಕಾಗಲಿಲ್ಲ. ಸೊ ಕಂಪೇರ್ ಟು ಚೈನಾ, ನಮ್ಮ ದೇಶದ ಹವಾಗುಣ ಇದರಲ್ಲಿ HMPVಯ ಅದು ಮಲ್ಟಿಪಲ್ ಆಗೋದು, ದ್ವಿಗುಣ ಆಗೋದು, ಇದ್ರ ಚಾನ್ಸಸ್ ಎಷ್ಟು ಮಟ್ಟಿಗಿರುತ್ತೆ ಅಂತ? ತಾವ್ ಹೇಳಿದ್ದು ಬಹಳ ಕರೆಕ್ಟ್ ಇದೆ. ಅಂದ್ರೆ ಯಾವುದೇ ಒಂದು ವೈರಸ್ ಬರ್ಬೇಕಾದ್ರೆ ನಾವು 3 ಫ್ಯಾಕ್ಟರ್ ಅಂತ ಹೇಳ್ತೀವಿ. ಒಂದು ಏಜೆಂಟ್, ಎರಡನೇದು ಹೋಸ್ಟ್, ಮೂರನೇದು ಎನ್ವಿರಾನ್ಮೆಂಟ್. ಅಂದ್ರೆ ಆ ವೈರಸ್ ನ ಏನೊಂದು ನೇಚರ್ ಇದೆ, ಮತ್ತೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಏನಿದೆ, ಟೆಂಪರೇಚರ್ ಏನಿದೆ, ಕ್ಲೈಮೇಟ್ ಏನಿದೆ, ಹವಾಗುಣಗಳು ಏನಿದೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಪ್ಲೇ ಮಾಡುತ್ತೆ. ಹಾಗಾಗಿ ಇದು ಚೈನಾದಲ್ಲೂ ಇದೆ, ಈಗ ನಮ್ಮ ದೇಶದಲ್ಲೂ ಈಗ ಕಾಣಿಸ್ಕೊಂಡಿದೆ. ಬಟ್ ಏನು ಒಂದು ನೋಡ್ತಾ ಹೋದಾಗ ಇದು ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಮೈಲ್ಡ್ ವೈರಸ್ ಅಂತ ಹೇಳ್ಬೋದು. ಅಂದ್ರೆ ಇದರಿಂದ ಏನಾದ್ರೂ ಕಾಂಪ್ಲಿಕೇಶನ್ಸ್ ಅಂತ, ಅಂದ್ರೆ ಕಾಂಪ್ಲಿಕೇಶನ್ಸ್ ಒಂದು ನಿಮೋನಿಯಾ ಅಂತೀವಿ, ಎರಡನೇದು ಬ್ರಾಂಕೋಲೈಟಿಸ್ ಅಂತೀವಿ. ಇವೆರಡು ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ ಅಂತ ಒಂದು ಕೇಸಸ್ ಅಲ್ಲಿ ಸಿವಿಯರ್ ಆಗಬಹುದು. ಅದನ್ನ ಬಿಟ್ರೆ ಸಾಮಾನ್ಯವಾಗಿ ಇದು ಮೈಲ್ಡ್ ಕೇಸಸ್. ಮೈಲ್ಡ್ ಇದರಿಂದ ಬರೀ ಇದು ಮೈಲ್ಡ್ ಕೇಸಸ್ ಅಷ್ಟೇ ಕಾಸ್ ಮಾಡುತ್ತೆ. ಸೊ ಹಾಸ್ಪಿಟಲೈಸೇಷನ್ ಈ ಒಂದು ವೈರಸ್ ನ ಇದರಿಂದ ನೋಡ್ತಾ ಹೋದಾಗ ಮೈಲ್ಡ್ ಸಿಂಪ್ಟಮ್ಸ್ ಇದ್ರೆ ಹಾಸ್ಪಿಟಲೈಸೇಷನ್ ತುಂಬಾ ಕಮ್ಮಿ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ತಾವ್ ಹೇಳಿದ್ರಿ, ವೈರಸ್ ನಲ್ಲಿ ಒಂದು ಕೋವಿಡ್ ಅಲ್ಲಿ ಏನಾಯ್ತು ಅಂದ್ರೆ ವೈರಸ್ ನಲ್ಲಿ ನಾವು ಬರ್ತಾ ನಾವು ಮ್ಯೂಟೇಶನ್ ಅಂತ ಹೇಳ್ತೀವಿ, ಅಂದ್ರೆ ರೂಪಾಂತರಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಹಂತದಲ್ಲಿ ಮ್ಯೂಟೇಶನ್ ಆದಾಗ ಮ್ಯೂಟೇಟೆಡ್ ವೈರಸ್ ಒಂದ್ ಸ್ವಲ್ಪ ಡೇಂಜರಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ನಾವು ಪ್ರತಿಯೊಂದು ವೈರಸ್ ವಿಶೇಷತೆ ಏನಪ್ಪಾ ಅಂದ್ರೆ ಆಂಟಿಜೆನಿಕ್ ಶಿಫ್ಟ್ ಮತ್ತೆ ಆಂಟಿಜೆನಿಕ್ ಒಂಥರ ಡ್ರಿಫ್ಟ್ ಅಂತ, ಅದನ್ನು ಕೂಡ ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಇವೆಲ್ಲಾ ಪರಿಣಾಮಗಳು ನೋಡ್ತಾ ಹೋದಾಗ ಸಾಮಾನ್ಯವಾಗಿ ಈ ಒಂದು ಹಂತದಲ್ಲಿ ಇದು ಮೈಲ್ಡ್ ವೈರಸ್ ಇರೋದ್ರಿಂದ ಅಂತ ಒಂದು ಸಾಧ್ಯತೆ ಸದ್ಯದ ಮಟ್ಟಿಗೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಆಮೇಲೆ ಇದ್ರ ಬಗ್ಗೆ ಚೈನಾ ಸರ್ಕಾರ ಆಗ್ಲಿ, ವಿಶ್ವ ಆರೋಗ್ಯ ಸಂಸ್ಥೆಯವರಾಗ್ಲಿ ಇವತ್ತವರೆಗೂ ಏನೋ ಅಲಾರಾಮಿಂಗ್ ಸಿಚುವೇಶನ್ ಅಥವಾ ಎಮರ್ಜೆನ್ಸಿ ಇದೆ ಅಂತಾನು ಹೇಳಿಲ್ಲ. ನಮ್ಮ ದೇಶದಲ್ಲೂ ಕೂಡ ಇದನ್ನು ಹೇಳಿಲ್ಲ. ನಾವೀಗ ರಾಜ್ಯ ಸರ್ಕಾರದ ಒಂದು ಏನು ಗೈಡ್ ಲೈನ್ಸ್ ನ ನೋಡ್ತಾ ಹೋದ್ರೆ ಇದು ಕೂಡ ಮೈಲ್ಡ್ ಡಿಸೀಸ್, ಬಟ್ ಇದಕ್ಕೆ ನಾವು ILI ಮತ್ತೆ ಸಾರಿ ಅಂತ ಹೇಳಿ ಅದ್ರ ಜೊತೆ ಬೇರೆ ರೆಸ್ಪಿರೇಟರಿ ಕೇಸಸ್ ಕೂಡ ನಾವು ಮಾನಿಟರ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಯಾವುದೇ ಒಂದು ವ್ಯಕ್ತಿಗೆ ಏನಾದ್ರು ಕಾಂಟ್ಯಾಕ್ಟ್ ಬಂದ್ರೆ ಅಂತವ್ರ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ಅವರು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದರಿಂದ ಇದ್ರದ್ದು ವೈರಸ್ ಬಂದಿದೆಯೋ ಇಲ್ಲೋ ಅಂತ ಹೇಳ್ಬೋದು.